ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಗೋಕುಲಾಷ್ಟಮಿಗೆ ಅವಲಕ್ಕಿ ಪಾಯಸ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಇದನ್ನು ಎಲ್ಲ ರೆಡಿಯಾಗಿ ಇಟ್ಕೊಂಡ್ರೆ 10 ನಿಮಿಷ ಸಾಕು ಪಾಯಸ ಮಾಡೋದಕ್ಕೆ. ಅದಕ್ಕೆ ನಾವು ಒಂದು ಕಪ್ಪು ನಾನು ಇವಾಗ ರೆಡ್ ಅವಲಕ್ಕಿ ತೊಗೊಂಡಿದ್ದೀನಿ, ಒಂದು ಬೌಲು ನಾಟಿ ಸಕ್ಕರೆ ಎತ್ತಿಟ್ಟಿದ್ದೀನಿ, ಮತ್ತು ಒಂದು ತಟ್ಟೆಯಲ್ಲಿ ಗೋಡಂಬಿ, ದ್ರಾಕ್ಷಿ, ಏಲಕ್ಕಾಯಿ ಪುಡಿ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ 2 ಸ್ಪೂನು ತುಪ್ಪ ಸಾಕು. ನಾನು ಇವಾಗ ಹಾಲನ್ನು ಕಾಯಿಸಿಟ್ಟಿದ್ದೀನಿ, ಅರ್ಧ ಲೀಟ್ರದಷ್ಟು. ಕಾಯಿಸಿಟ್ಟರೆ ಕೆಲಸ ಬೇಗ ಆಗುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 2 ಸ್ಪೂನು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಎಲ್ಲನ ಚೆನ್ನಾಗಿ ಹುರ್ಕೊಳ್ಳೋಣ. ಅದನ್ನು ಹುರಿದು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಇವಾಗ ಆ ತುಪ್ಪದಲ್ಲೇ ಅವಲಕ್ಕಿನೂ ಅದರಲ್ಲೇ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಈ ಥರ ಇದರಲ್ಲಿ ನಾವು ಕಾಯಿಸಿಟ್ಟಿದ್ದೀವಲ್ಲ ಹಾಲನ್ನು, ಅದರನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಅವಲಕ್ಕಿ ಬಂದು ಒಂದು 5 ನಿಮಿಷ ಸಾಕು, ಬೇಗ ಬೆಂದೋಗುತ್ತೆ. ಗೋಕುಲಾಷ್ಟಮಿಗೆ ಬೇಗ ಕೃಷ್ಣನಿಗೆ ನಾವು ಸ್ವೀಟ್ ಮಾಡ್ಬೋದು 10 ನಿಮಿಷದಲ್ಲಿ. ನೋಡಿ, 5 ನಿಮಿಷದಲ್ಲಿ ಬೆಂದೋಯ್ತು. ಇವಾಗ ಇದಕ್ಕೆ ನಾಟಿ ಸಕ್ಕರೆ ಹಾಕ್ಕೊಳ್ಳೋಣ. ಬೆಂದ ಮೇಲೆ ನಾಟಿ ಸಕ್ಕರೆ ಹಾಕಬೇಕು, ಇಲ್ಲಾಂದರೆ ಅದು ಬೇಯೋದಿಲ್ಲ. ನೋಡಿ, ನಾಟಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ರು. ಸಕ್ಕರೆ ಚೆನ್ನಾಗಿ ಕರಗಬೇಕು ಈ ಥರ. ಅದರಲ್ಲಿ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ರೆ ಅಷ್ಟೇ, ಮುಗೀತು. 10 ನಿಮಿಷವೇ ಸಾಕು, ಇದು ಬೇಗ ಮಾಡ್ಬೋದು. ಇವತ್ತು ನಾನು ಈ ಗೋಕುಲಾಷ್ಟಮಿಗೆ ಈ ಅವಲಕ್ಕಿ ಪಾಯಸನೇ ಮಾಡಿದ್ದೀನಿ. ನೋಡಿ, ಆದಮೇಲೆ ಇವತ್ತು ನೀವು ಮಾಡಿ ನೋಡಿ, ಬೇಗ ಕೆಲಸನೂ ಆಗುತ್ತೆ. ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಮಾಡಿ ನೋಡಿ ಫ್ರೆಂಡ್ಸ್, ಮಾಡಿ ನೋಡಿ ನಮ್ಮ ಅವಲಕ್ಕಿ ಪಾಯಸ ಹೆಂಗಿದೆ ಕಮೆಂಟಲ್ಲಿ ಹೇಳಿ.